ಮಾಲೂರು ಕಾಂಗ್ರೆಸ್ ಶಾಸಕರ ವಿಚಾರ. ಮಾಲೂರು ಕಾಂಗ್ರೆಸ್ ಶಾಸಕರ ಆಯ್ಕೆಯೇ ಅಸಿಂಧು ಅಂತ ಕೋರ್ಟ್ ಹೇಳ್ತಾ ಇದೆ. ಮಾಲೂರು ಶಾಸಕ KY ನಂಜೇಗೌಡಗೆ ಹೈಕೋರ್ಟ್ ಈಗ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಮಾಲೂರು ಶಾಸಕ KY ನಂಜೇಗೌಡಗೆ ಹೈಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಚುನಾವಣಾಧಿಕಾರಿ ಮತ ಎಣಿಕೆ ವಿಡಿಯೋವನ್ನ ಸಲ್ಲಿಸಿಲ್ಲ. ಹೊಸದಾಗಿ ಮರುಮತ ಎಣಿಕೆ ನಡೆಸಲಿಕ್ಕೆ ಹೈಕೋರ್ಟ್ ಈಗ ಆದೇಶವನ್ನ ಹೊರಡಿಸಿದೆ. 4 ವಾರಗಳಲ್ಲಿ ಮತ ಎಣಿಕೆ ನಡೆಸುವಂತೆ ಹೈಕೋರ್ಟ್ ಈಗ ಆದೇಶವನ್ನು ಕೊಟ್ಟಿದೆ. ಮರುಮತ ಎಣಿಕೆ ನಡೆಸಿ ಫಲಿತಾಂಶ ಘೋಷಿಸಲಿಕ್ಕೆ ಈಗ ಕೋರ್ಟ್ ಆರ್ಡರ್ ಮಾಡಿದೆ. 248 ಮತಗಳ ಅಂತರದಲ್ಲಿ ಗೆದ್ದಿದ್ರು ಮಾಲೂರು ಶಾಸಕ KY ನಂಜೇಗೌಡ. ಬಿಜೆಪಿ ಪರಾಜಿತ ಅಭ್ಯರ್ಥಿ KS ಮಂಜುನಾಥ ಗೌಡ ಅರ್ಜಿ ಸಲ್ಲಿಸಿದ್ರು. ಇನ್ನು ಜಿಲ್ಲಾ ಚುನಾವಣಾಧಿಕಾರಿ ವಿರುದ್ಧ ಕ್ರಮಕ್ಕೂ ಆದೇಶವನ್ನ ಕೋರ್ಟ್ ಈಗ ಆದೇಶ ಹೊರಡಿಸಿದೆ. ಇದು ಮಾಲೂರು ಕಾಂಗ್ರೆಸ್ ಶಾಸಕರ ಆಯ್ಕೆಯೇ ಅಸಿಂಧು. ಕೋರ್ಟ್ ಹೇಳ್ತಾ ಇರುವಂತ ಮಾತು, ಮರು ಎಣಿಕೆ ಮಾಡಲೇಬೇಕಾಗ್ತದೆ. ಒಂದು ಕಡೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ವಿರುದ್ಧವಾಗಿ ಸೆಟೆದು ನಿಂತಿದ್ದಾರೆ. ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ನಾನಾ ಭಾಗಗಳಲ್ಲಿ ಚುನಾವಣೆಯಲ್ಲಿ ಅಕ್ರಮವಾಗಿದೆ, EVM ಮಿಷನ್ ಸುಳ್ಳು, EVM ಮಿಷನ್ ಅಲ್ಲಿ ಎಲ್ಲವೂ ಬಿಜೆಪಿ ಪರವಾಗಿ ಚುನಾವಣಾ ಆಯೋಗದವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆ ಆರೋಪ ಮಾಡ್ತಾ ಇದ್ರು. ಈಗ ಅವರದೇ ಪಕ್ಷದ ಶಾಸಕರೊಬ್ಬರ ಒಂದು ಆಯ್ಕೆಯೇ ಅಸಿಂಧು ಅಂತ ಕೋರ್ಟ್ ಹೇಳ್ತಾ ಇದೆ. ಈಗ ಹೈಕೋರ್ಟ್ನ ಆದೇಶವನ್ನ ಚಾಚೂ ತಪ್ಪದೆ ಪರಿಪಾಲಿಸಲೇಬೇಕು. ಮರು ಮತ ಎಣಿಕೆ ನಡೆಸಿ ಫಲಿತಾಂಶ ಘೋಷಿಸಲಿಕ್ಕೆ ಕೋರ್ಟ್ ಆರ್ಡರ್ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ರಾಘವೇಂದ್ರ ಕೊಡ್ತಾ ಹೋಗ್ತಾರೆ. ರಾಘವೇಂದ್ರ, ಒಂದು ಕಡೆ ರಾಹುಲ್ ಗಾಂಧಿ ಅವರು EVM ಮಿಷನ್ ಬಗ್ಗೆ, ಚುನಾವಣಾ ಆಯೋಗದ ಬಗ್ಗೆ ಒಂದಿಷ್ಟು ಸೆಟೆದು ನಿಂತಿದ್ರು. ದೇಶದಾದ್ಯಂತ ಒಂದು ಕಡೆ ಅಭಿಯಾನ ಮಾಡಲಿಕ್ಕೂ ಕೂಡ ಈಗ ಮುಂದಾಗಿದ್ರು. ಅದರ ನಡುವೆನೆ ಈಗ ಮಾಲೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕರ ಒಂದು ಆಯ್ಕೆಯೇ ಅಸಿಂಧು ಅಂತ ಕೋರ್ಟ್ ಹೇಳ್ತಾ ಇದೆ. ಇದರಿಂದ ಪರಾಜಿತ ಅಭ್ಯರ್ಥಿ ಬಿಜೆಪಿ ನಾಯಕರಿಗೆ ಏನಾದರೂ ಮರುಜೀವ ಬರಬಹುದಾ, ಹೇಗೆ ಅಂತ? ಸಚಿನ್, ಪ್ರಮುಖವಾಗಿ ಇಲ್ಲೊಂದು ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ. ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು 248 ಮತಗಳಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಲೂರು ಶಾಸಕರಾಗಿರ್ತಕ್ಕಂಥ ನಂಜೇಗೌಡರು ಗೆದ್ದಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಏನು ಜಿಲ್ಲಾ ಚುನಾವಣಾಧಿಕಾರಿ ಸರಿಯಾದ ಮತ ಎಣಿಕೆಗಳನ್ನ ಮಾಡಿಲ್ಲ, ಇದ್ರ ಬಗ್ಗೆ ನನಗೆ ಆಕ್ಷೇಪಣೆ ಇದೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಅಲ್ಲಿ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಬಿಜೆಪಿಯ ಮಂಜುನಾಥ್ ಗೌಡ ಅವರು ಒಂದು ದಾವೆಯನ್ನ ಹೂಡಿದ್ದಾರೆ. ಇದರ ಬಗ್ಗೆ ಕುಲಂಕುಷವಾಗಿ ವಿಚಾರಣೆ ಮತ್ತೆ ವಾದ ಪ್ರತಿವಾದವನ್ನು ಆಡಿಸಿದಂತಹ ಕೋರ್ಟ್ ಇವತ್ತು ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಮಾಲೂರು ಶಾಸಕರಾಗಿರ್ತಕ್ಕಂಥ ನಂಜೇಗೌಡರಿಗೆ ಬಿಗ್ ಶಾಕ್ ಎದುರಾಗಿದೆ. ಆದ್ರೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕ ರಿಲೀಫ್ ಅನ್ನು ಸಹ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೂ ಸಹ 30 ದಿನಗಳ ಗಡುವನ್ನ ಕೊಟ್ಟಿದೆ. ಜೊತೆಗೆ 4 ವಾರದಲ್ಲಿ ಏನು ಈ ಒಂದು ಮತ ಎಣಿಕೆ ಏನಿದೆ ಅದನ್ನ ಮರು ಮತದಾನವನ್ನ ಮಾಡಿ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಬೇಕಂತಲೂ ಸಹ ಹೈಕೋರ್ಟ್ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಒಂದು ಪಕ್ಷ ಏನು 248 ಮತಗಳಿಂದ ಮಾಲೂರು ಶಾಸಕರಾಗಿರ್ತಕ್ಕಂತಹ ನಂಜೇಗೌಡರು ಗೆದ್ದಿದ್ದಾರೆ, ಅದೇನಾದ್ರು ಮತ್ತೆ ಮರು ಎಣಿಕೆಯಲ್ಲಿ ಏನಾದ್ರು ವ್ಯತ್ಯಾಸ ಬಂದಿದ್ದಾದಲ್ಲಿ ಆಗ ಮಾಲೂರು ಶಾಸಕರಾಗಿರ್ತಕ್ಕಂತಹ ನಂಜೇಗೌಡರಿಗೆ ದೊಡ್ಡ ಮಟ್ಟದ ಶಾಕ್ ಎದುರಾಗುತ್ತೆ. ಒಂದು ಪಕ್ಷ ಮಂಜುನಾಥ್ ಗೌಡ ಅದರಲ್ಲಿ ಏನಾದ್ರು ಗೆದ್ರೆ ಮತ್ತೆ ಅವರ ಒಂದು ಶಾಸಕ ಸ್ಥಾನವನ್ನು ತೊರೆಯಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಅಸಿಂಧು ಅಂತ ಯಾವುದೇ ರೀತಿಯ ಒಂದು ತೀರ್ಪನ್ನು ಕೊಟ್ಟಿಲ್ಲ. ಅದೇ 4 ವಾರದಲ್ಲಿ ರಾಘವೇಂದ್ರ, ಹಾಗೆ ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ. ಎಸ್, ಮತ್ತೊಂದೆಡೆ ಮಾಲೂರು ಶಾಸಕರಿಗೆ 30 ದಿನಗಳ ತಾತ್ಕಾಲಿಕ ರಿಲೀಫ್ ಈಗ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಹೈಕೋರ್ಟ್ ಈಗ ಕಾಲಾವಕಾಶ ಕೊಟ್ಟಿದೆ. ಶಾಸಕ ನಂಜೇಗೌಡರ ಪರ ವಕೀಲರ ಮನವಿಗೆ ಹೈಕೋರ್ಟ್ ಈಗ ಅಸ್ತು ಅಂದಿದೆ. ಹೈಕೋರ್ಟ್ನ ನ್ಯಾಯಮೂರ್ತಿ ದೇವದಾಸ್ ಅವರಿದ್ದಂತಹ ಪೀಠ ಈಗ ಆದೇಶವನ್ನು ಹೊರಡಿಸಿದೆ. ಮತ್ತೊಂದೆಡೆ ಮಾಲೂರು ಶಾಸಕರಿಗೆ 30 ದಿನಗಳ ತಾತ್ಕಾಲಿಕ ರಿಲೀಫ್ ಇದೆ. ಅಂದರೆ ಅವರು ಸುಪ್ರೀಂ ಕೋರ್ಟಿಗೂ ಹೋಗ್ಬೋದು, ಮೇಲ್ಮನೆ ಕದ ತಟ್ಟಬಹುದು, ಅಲ್ಲೂ ಕೂಡ ದಾವೆ ಹೂಡ್ಬೋದು. ಹಾಗಾಗಿ ಒಂದು 30 ದಿನಗಳ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಎಸ್ ರಾಘವೇಂದ್ರ, ಹೇಳ್ತಾ ಇದ್ರಿ ಒಂದಿಷ್ಟು ಬಿಜೆಪಿಯ ಪರಾಜಿತ ಅಭ್ಯರ್ಥಿಗೂ ಕೂಡ ಇಲ್ಲಿ ಏನಾದರೂ ಚಾನ್ಸ್ ಸಿಕ್ಕಿದ್ರು ಸಿಗ್ಬೋದು ಅನ್ನುವಂಥ ಲೆಕ್ಕಾಚಾರ ಈಗ ಇದ್ದಂತೆ ಕಾಣಿಸ್ತಾ ಇದೆ. ಎಸ್, ಈಗ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಕಾಲಾವಕಾಶ ಇದೆ. ಏನಾಗ್ಬೋದು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರೆ ಅಂತ? ಖಂಡಿತ ಸಚಿನ್, ಏನಂದ್ರೆ ಹೈಕೋರ್ಟ್ ಕೊಟ್ಟಿರ್ತಕ್ಕಂತಹ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನವಿಯನ್ನ ನಂಜೇಗೌಡರು ಸಲ್ಲಿಸಬಹುದು. ಆದ್ರೆ ಯಥಾವತ್ತಾಗಿ ಏನು ಕೆಳಗಡೆ ಕೋರ್ಟ್ಗೆ ಏನ್ ಕೊಟ್ಟಿರ್ತಕ್ಕ ಅದೇ ಆದೇಶವನ್ನು ಸಹ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುವ ಸಾಧ್ಯತೆ ದಟ್ಟವಾಗಿದ್ದಾವೆ. ಹೀಗಾಗಿ 4 ವಾರದೊಳಗಾಗಿ ಚುನಾವಣಾ ಆಯೋಗ ಏನು ಮತ್ತೆ ಮರು ಎಣಿಕೆಯನ್ನ ಮಾಡಿ ಕೋರ್ಟ್ಗೆ ವರದಿಯನ್ನು ಕೊಡ್ಬೇಕಾಗುತ್ತೆ. ಅಲ್ಲಿ ಏನಾದ್ರು ವ್ಯತ್ಯಾಸ ಕಂಡು ಬಂದಿದೆ ಅದರಲ್ಲಿ ಆಗ ಒಂದು ದೊಡ್ಡ ಮಟ್ಟದ ಎಫೆಕ್ಟ್ ನಂಜೇಗೌಡರ ಮೇಲೆ ಆಗುತ್ತೆ. ಮಂಜುನಾಥ್ ಗೌಡರಿಗೆ ಅದೃಷ್ಟ ಬರುವುದು ಸಹ ಅಚ್ಚರಿ ಇಲ್ಲ. ಆದ್ರೆ ಏನು 248 ಮತಗಳಿಂದ ಗೆದ್ದಿದ್ದಾರೆ, ಇದರಲ್ಲಿ ಸಾಕಷ್ಟು ಅನುಮಾನಗಳಿದ್ದಾವೆ, ಸಾಕಷ್ಟು ಗೊಂದಲಗಳಿದ್ದಾವೆ. ಹೀಗಾಗಿ ಅದನ್ನ ಮತ್ತೆ ಮರು ಎಣಿಕೆಗೆ ಹಾಕ್ಬೇಕಂತ ಹೇಳ್ಬಿಟ್ಟು ಇದೀಗ ಮನವಿಯನ್ನ ಮಾಡಿರ್ತಕ್ಕಂಥ ಆ ಮನವಿಗೆ ಪುರಸ್ಕಾರವನ್ನ ಕೋರ್ಟ್ ಮಾಡಿದೆ. ಅದರಂತೆ ಈಗ ಚುನಾವಣಾ ಆಯೋಗನು ಸಹ ಅದರ ಪ್ರೋಸೆಸ್ ಅನ್ನು ಮುಂದುವರಿಸಿ ನೆಕ್ಸ್ಟ್ ಆ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡುತ್ತೆ. ಆಗ ಕುತೂಹಲ ಹೆಚ್ಚಾಗುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ ಸಚಿನ್.
ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.